ಅಡುಗೆ ಮನೆಯನ್ನ ಚೊಕ್ಕವಾಗಿಡಲು ಹಾಗೂ ಅಡುಗೆಯ ಕೆಲಸವನ್ನ ಸುಲಭವಾಗಿಸಲು ಇದೋ ಇಲ್ಲಿದೆ ಕೆಲವು ಸಲಹೆಗಳು. ತೊಗರಿ ಬೇಳೆಯನ್ನ ಬೇಯಿಸುವಾಗ 1 ಚಮಚ ಅಡುಗೆ ಎಣ್ಣೆಯನ್ನ ಹಾಕಿದರೆ ತೊಗರಿ ಬೇಳೆ ಉಕ್ಕೋದಿಲ್ಲ ಮತ್ತು ಚೆನ್ನಾಗಿ ಬೇಯುತ್ತದೆ. ಇಡೀ ಆಲೂಗಡ್ಡೆಯನ್ನ ಉಪ್ಪು ಹಾಕಿ ಬೇಯಿಸಿದರೆ ಸಿಪ್ಪೆಯನ್ನ ಸುಲಭವಾಗಿ ತೆಗೆಯಬಹುದು. ಹಾಲನ್ನ ಕಾಯಿಸುವಾಗ ಪಾತ್ರೆಯಲ್ಲಿ ಮೊದಲು ನೀರಿನ ತೇವ ಇದ್ದು ಆಮೇಲೆ ಹಾಲು ಕಾಯಿಸಿದರೆ ಹಾಲಿನ ಕೆನೆ ಪಾತ್ರೆಗೆ ಅಂಟುವುದಿಲ್ಲ ಹಾಗೂ ಸುಲಭವಾಗಿ ಪಾತ್ರೆ ತೊಳೆಯಬಹುದು. ಹಾಗಾಗಿ ಪಾತ್ರೆಯನ್ನ ಒಮ್ಮೆ ನೀರಿನಲ್ಲಿ ತೊಳೆದು ಆಮೇಲೆ ಅದಕ್ಕೆ ಹಾಲನ್ನ ಹಾಕಿ ಕಾಯಿಸುವ ಅಭ್ಯಾಸ ಇಟ್ಟುಕೊಳ್ಳಿ. ಕೆಲವೊಮ್ಮೆ ಅಡುಗೆ ಮಾಡುವಾಗ ತಿಳಿಯದೆ ಸಾಂಬಾರ್ಗೆ ಜಾಸ್ತಿ ಉಪ್ಪು ಹಾಕಿ ಬಿಡುತ್ತೇವೆ. ಉಪ್ಪು ಜಾಸ್ತಿ ಆದ ಹೊತ್ತಿನಲ್ಲಿ ಆಲೂಗಡ್ಡೆಯನ್ನು 2 ಭಾಗ ಮಾಡಿ ಹಾಕಿದರೆ ಉಪ್ಪಿನ ಅಂಶ ಕಡಿಮೆಯಾಗುತ್ತದೆ. ಅಡುಗೆ ಮಾಡಲೆಂದು ಕತ್ತರಿಸಿಟ್ಟ ಬದನೆಕಾಯಿ ಕಪ್ಪಾಗುತ್ತಿದ್ದರೆ ಹೀಗೆ ಮಾಡಿ. ನೀರಿನ ಜೊತೆ 2 ಚಮಚ ಹಾಲು ಹಾಕಿ ಕತ್ತರಿಸಿಟ್ಟ ಬದನೆಕಾಯಿಯನ್ನ ನೆನೆಸಿಡಿ. ಆಗ ಅದು ಕಪ್ಪಾಗುವುದಿಲ್ಲ. ವಡೆ, ಚಕ್ಕುಲಿಯಂತಹ ಪದಾರ್ಥಗಳನ್ನು ಬಿಸಿ ಎಣ್ಣೆಯಲ್ಲಿ ಕರೆಯುವಾಗ ಎಣ್ಣೆ ಸಿಡಿಯುತ್ತಿದ್ದರೆ ಅದಕ್ಕೆ 1 ಚಮಚ ತುಪ್ಪ ಹಾಕಿ. ಆಗ ಎಣ್ಣೆ ಸಿಡಿಯುವುದಿಲ್ಲ. ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರುವುದು ಸಾಮಾನ್ಯ. ಕಣ್ಣೀರು ಇಲ್ಲದೆ ಈರುಳ್ಳಿಯನ್ನ ಹೆಚ್ಚಬೇಕೆಂದರೆ ಈರುಳ್ಳಿ ಹೆಚ್ಚುವ 15 ನಿಮಿಷ ಮೊದಲು ಅದನ್ನು ತಣ್ಣೀರಿನಲ್ಲಿ ನೆನೆಸಿಡಿ. ತಣ್ಣೀರು ಓಡಿಸಲಿದೆ ಈರುಳ್ಳಿಯಿಂದ ಬರುವಂತಹ ಕಣ್ಣೀರು. ಇರುವೆ ಹಾಗೂ ನೊಣಗಳು ಮನೆಯಲ್ಲಿ ಇದ್ದರೆ ತುಂಬಾ ಕಿರಿಕಿರಿ ಅನಿಸುತ್ತದೆ. ಅದಕ್ಕೆ ನೆಲ ಒರೆಸುವ ನೀರಿಗೆ ಕರ್ಪೂರ ಹಾಕಿ ನೆಲ ಒರೆಸಿದರೆ ಮನೆಯಲ್ಲಿ ನೊಣಗಳ ಕಾಟ ಕಡಿಮೆಯಾಗುತ್ತದೆ. ಅದೇ ಬಗೆಯಲ್ಲಿ ನೆಲ ಒರೆಸುವಾಗ ನೀರಿಗೆ ಅರಿಶಿಣ ಪುಡಿ ಹಾಕಿ ಒರೆಸಿದರೆ ಇರುವೆಗಳು ಸುಳಿಯುವುದಿಲ್ಲ. ಸಕ್ಕರೆ ಕಂಡರೆ ಇರುವೆಗೆ ಎಲ್ಲಿಲ್ಲದ ಒಲವು. ಸಕ್ಕರೆ ಡಬ್ಬ ಇಟ್ಟಲ್ಲಿ ಇರುವೆಗಳ ದಂಡು ಮುತ್ತುವುದು ತುಂಬಾ ಸಾಮಾನ್ಯ. ಅಡುಗೆ ಮನೆಗೆ ಇರುವೆ ನುಗ್ಗಿದರಂತೂ ದೊಡ್ಡ ತಲೆನೋವು. ಸಕ್ಕರೆ ಡಬ್ಬಕ್ಕೆ ಇರುವೆಗಳು ಬರುವುದನ್ನು ತಡೆಯಲು 6ರಿಂದ 7ರಷ್ಟು ಲವಂಗವನ್ನ ಸಕ್ಕರೆ ಡಬ್ಬಕ್ಕೆ ಹಾಕಿಬಿಡಿ ಅಷ್ಟೇ. ಗ್ಯಾಸ್ ಸ್ಟವ್ನ ಬಿಡಿ ಭಾಗಗಳನ್ನು ಮತ್ತು ಮಿಕ್ಸಿಯನ್ನು ತೊಳೆಯುವಾಗ ಚೂರು ಅಡುಗೆ ಸೋಡಾ ಹಾಕಿ ಉಜ್ಜಿದರೆ ಅವು ಪಳಪಳ ಹೊಳೆಯುತ್ತವೆ. ಹಾಗೆಯೇ ಬಿಸಿ ನೀರಿಗೆ ಸ್ವಲ್ಪ ವಿನೆಗರ್ ಹಾಕಿ ಅಡುಗೆ ಮನೆಯ ಟೈಲ್ಸ್ ಒರೆಸಿದರೆ ನೆಲ ಹೊಳೆಯುತ್ತದೆ. ಕಸದ ಬುಟ್ಟಿಯಲ್ಲಿ ತುಂಬಾ ಕೆಟ್ಟ ವಾಸನೆ ಬರುತ್ತಿದ್ದರೆ ಬುಟ್ಟಿಗೆ 2 ಚಮಚ ಅಡುಗೆ ಸೋಡಾ ಹಾಕಿ ಸಾಕು, ಅದರ ವಾಸನೆ ಹೋಗುತ್ತದೆ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.